ಸಂಯಮದಿಂದ ಎರಡು ಮಾತಾಡಲಿಕ್ಕೆ ಅನುಕೂಲ ಆಗ್ತದೆ, ಎಲ್ಲರ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹೋರಾಟದ ಮತ್ತು ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಇರ್ತದೆ. ದಯಮಾಡಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಸೈಲೆನ್ಸ್ ಆಗಿ ಯಾಕಂದ್ರೆ ನನ್ನ ಗಂಟಲ್ಲಿ ಏನಾಗಿತ್ತು ದವಾಖಾನೆ ಸಾಹೇಬರು ಬಾ ದಯಮಾಡಿ ತಪ್ಪು ತಿಳಿಬೇಡಿ. ಹಾಂ, ಯಾಕಂತಂದ್ರೆ ನೀವೆಲ್ಲ ಇವತ್ತು ಇಲ್ಲಿ ನಮ್ಮ ನಿಂಬೆ ಬೆಳೆಗಾರರು ಎಲ್ಲ ನಾವು ಕೂಡಿದ್ರು, ಸರ್ ಮಾತಾಡಿದ್ರು, ಭಾಳಷ್ಟು ಉತ್ತಮ ಮಾತುಗಳನ್ನು ಹೇಳಿದರು. ನಾನು ನಿಮಗೆ ಹಾಗಾಗಿ ಒಂದೆರಡು ಮೂರು ಮಾತು ಹೇಳ್ತೀನಿ, ನಿಮ್ಮ ಜೋಡಿ ಹಂಚ್ಕೋತೀನಿ. ಇದು ಖರೆ ಇಲ್ಲ, ನೀವೇ ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು. ನಾ ಹೋದ್ಮೇಲೆ ಹೊರಗೆ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿಗಿ ಇದು ನಿಂಬೆ ಬೆಳೆಗಾರರ ಅಭಿವೃದ್ಧಿ ನಾಡು ಅಂತ ಮಾಡ್ಯಾರ. ಹೌದಲ್ರಿ? ಅಭಿವೃದ್ಧಿ ಅಂದರೆ ಡೆವಲಪ್ಮೆಂಟ್. ಯಾವಾಗ ಇದು ನಿಂಬೆ ಅಭಿವೃದ್ಧಿ ನಾಡು ಮಾಡ್ಯಾರಂದ್ರೆ ಇಲ್ಲಿ ನಿಂಬೆ ಜಗತ್ತಿಗೆ ಬೆಳೀತದ, ಇನ್ನೂ ಈ ಜನರಿಗೆ ಒಂದು ಅವಕಾಶ ಸಿಗಲಿ, ಇನ್ನೂ ಇವ್ರ ಜೀವನ ಮಟ್ಟ ಉದಾಹರಣೆ ಆಗಲಿ, ಇವ್ರಿಗೆ ಒಳ್ಳೆಯ ಒಂದು ದಾಹನೆ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಹುಟ್ಟಿ ಬಂದ. ನಿಜ. ಈ ಅಭಿವೃದ್ಧಿ ಮಂಡಳಿ ಆದ ಮೇಲೆ ನಿಮಗೆಲ್ಲ ರೈತರಿಗೆ ಕೇಳ್ತೀನಿ, ಹಾಡಿ ಮಾಡಿದಾಗ ಎಷ್ಟು ರೈತರು ನೀವು ಇಲ್ಲಿ ಎಲ್ಲ ನಿಂಬೆ ಬೆಳೀತೀರಿ, ಈ ನಿಂಬೆ ಅಭಿವೃದ್ಧಿಯವರು ಕರೆದು ನಿಮಗೆ ತೊಗೊಂಡ್ರೆ ನಿಮ್ಮ ತೊಂದರೆಗಳನ್ನು ಎಂದರೆ ಆಲಿಸ್ಯಾರ. ಮತ್ತು ಆ ನಿಂಬೆ ಅಭಿವೃದ್ಧಿ ಮಂಡಳಿ ಹ್ಯಾಂಗೆ ಆಗ್ಯದ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ದೋಸ್ತ ಇದ್ದ, ಮೊನ್ನೆ ಒಂದು 13 ವರ್ಷದಿಂದ ನನಗೆ ಸಿಕ್ಕಿದ್ದ. ಅವನ ಮಗನ ಮದುವೆ ಆಗಿತ್ತು. ಅವ್ನು ನೌಕರಿ ಹೋಗಿ ದಿಲ್ಲಿಗೆ ಹೋದ. ಅವ್ನು ಏನು ನೌಕರಿ ಇತ್ತು ಮೈಸೂರು ಆಗೋದು. ಮುಂದೆ ನಾನು ಭೇಟಿ ಆದವ, ಭೇಟಿ ಆದ ಕೇಳಿದೆ, ಏನಪ್ಪ ಹೇಳ್ತಾಗ ಅವ್ ಮಕ್ಕಳು ಅಂತ ಕೇಳಿದೆ. ಅವ ಅಂದ, ನಾನು ಜಿಲ್ಲೆಗೆ ಇದ್ದೀನಿ ರೀ, ಅವ್ರು ಮೈಸೂರಿನಾಗ ಇದ್ದಾರೆ, ಮಕ್ಕಳು ಹೆಂಗೆ ಆಗ್ತಾವ. ಹಂಗೆ 13 ನಿಂಬೆ ನಾಡು ನಮ್ಮ ಅಭಿವೃದ್ಧಿ ಸಲುವಾಗಿ ಬಂದಾಗ ನಮ್ಮನ್ನು ಕೇಳೋಲಾಗ್ಯದ. ಮತ್ತು ನಮ್ಮದು ಸುಧಾರಣೆ, ನಮ್ಮದು ಅನುಕೂಲ ಕೇಳಿಲ್ಲ ಅಂದ್ರೆ ನಿಂಬೆ ನಾಡು ನಮ್ಮ ಕೆಲಸಕ್ಕೆ ಬರ್ತದೇನಪ್ಪ ಅನ್ನ ಬರಂಗಿಲ್ಲ. ಅಭಿವೃದ್ಧಿ ಅಂದ ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಯಾವಾಗ 13 ಬಂದ 20,000 ಹೆಕ್ಟರ್ ಇಂಡಿ ತಾಲೂಕಿನಲ್ಲಿ ನಿಂಬೆ ಬೆಳೆಗಾರ ಇದ್ದೇವು. ಹೌದಾ? ಅಭಿವೃದ್ಧಿ ಅಂದಮೇಲೆ ಈಗ 25 ಸುಮಾರು ನಾವು 30,000 ಹೆಕ್ಟರ್ ಜಮೀನು ನಮಗೆ ಬೆಳೆಗಾರ ನಿಂಬೆಗೆ ಬೆಳೆಗಾರ ಆಗಬೇಕು ಅಥವಾ ಕಡಿಮೆ ಆಗಬೇಕು. ನನಗೆ ಅಭಿವೃದ್ಧಿ ಇಲ್ಲ, ಕಡಿಮೆ ಆಗಿದೆ. 14,000 ಬಂದಿದ್ವು ಅಂತಂದ್ರೆ ಈ ಅಭಿವೃದ್ಧಿ ಮಾಡಕತ್ತಕ್ಕಂಥ ವ್ಯಕ್ತಿ ನಿಧಿ ಒಳಗ ನಾವು ಕುಂಭಕಾಣದ ಕೇಳಿ ಮಾಡೋದು. ನಾವ್ಯಾರು ಕೇಳಕ್ಕಾಗಿ ಇಲ್ಲ. ಯಾಕೆ ಕೇಳಲಾಗ್ಯ ಅಂತಂದ್ರೆ ಅವ ಆರಾಮದಾನ, ಇಲ್ಲಿ ಬಿಡುವನಿಗೆ ಕೊಡ್ತೀವಿ ನಾವು. ಹಿಂಗಲ್ಲ, ನಮ್ಮಲ್ಲಿ ಜಾಗೃತಿ ಬರಬೇಕು. ನಿಂಬೆ ಅಭಿವೃದ್ಧಿಗೆ ಸಹಕಾರದಿಂದ ರೊಕ್ಕ ಬರ್ತದೆ, ಕೋಟಿಗಟ್ಟಲೆ ರೊಕ್ಕ ಬರ್ತದೆ. ನೀವು ಸುಧಾರಣೆ ಸಲುವಾಗಿ ನಮ್ಮ ಸುಧಾರಿಸ್ತದೆ. ನಾವು ಹೋಗಿ ಕೇಳಿಲ್ಲ ಅಂದ್ರೆ ಅವ ಅಂತಾನೆ ಚಲೋ ಅದು, ಇಂಥ ಮಂದಿನಿ ನನಗೆ ಚಲೋ ಬೇಕು, ಮಸ್ತ್ ನಡೀತದೆ ನನ್ನ ಕೆಲಸ. ಇದು ಒಂದು. ಇನ್ನೊಂದು ಹೇಳ್ತೀನಿ, ಎರಡನೇ ಮಾತ. ನಿಂಬೆ ಅಭಿವೃದ್ಧಿ ಅಂತವ್ರು ಮಾಡಿಲ್ಲ, ನಿಂಬೆ ಬೆಳೆಗಾರಿಗೆ ಕರೀಲಿಲ್ಲ. ನಿಂಬೆ ಬೆಳೆಗಾರಿಗೆ ನೀವು ನಿಂಬೆ ಬೆಳೀರಪ್ಪ, ಬೆಳೆದ್ರೆ ನಿಮ್ಮನ್ನ ಇಕ್ತೀನಿ ಅಂತ ಸಪೋರ್ಟ್ ಸೈಡ್ ಬಾಯಿದೆ ಅಂದಿಲ್ಲ. ಇರಲಿ, ಎಂದರೆ ನಿಂಬೆ ಅಗಿ ಇರ್ತಂದು ಕೊಟ್ಟಾರ. ಬೇಡ ಎಂದರೆ ನೀವು ಚಲೋ ನಿಂಬಿಗೆ ಬೆಳೀಲಿಕ್ಕೆ ಸೆಮಿನಾರ್ ಮೇಂಟೈನ್ ಮಾಡ್ಯಾರ. ಸೈಂಟಿಸ್ಟ್ಗಳನ್ನು ತಂದು ಕೇಸಿಂದ, ಏ ಬಾಬಾ ನೀವು ನಿಂಬಿಗೆ ಹಿಂಗೆ ಬೆಳೆದ್ರೆ ನಿಮ್ದು ಫಲವತ್ತತೆ ಹೆಚ್ಚು ಬರ್ತದ, ನಿಂಬಿಗೆ ಹೆಚ್ಚು ಬರ್ತದ ಅನ್ನುವಂಥ ಯಾವಾಗಾದ್ರೂ ಸೆಮಿನಾರ್ ಇಟ್ಟು ಕೇಸಿಂದ ನಿಮಗೇನು ಮಾಹಿತಿ ಕೊಡ್ತಾರ? ಅದೂ ಇಲ್ಲ. ಆಮೇಲೆ ಅಭಿವೃದ್ಧಿ ಮಂಡಳಿ ಏನು ಕೆಲಸ ಮಾಡಕತ್ತದ? ಶೂನ್ಯ ಮುಂದೆ ಹೋಗೋಣ. ಇನ್ನು ಈ ಅಭಿವೃದ್ಧಿ ನಿಂಬೆ ಅಭಿವೃದ್ಧಿ ಮಂಡಳಿ ಹ್ಯಾಂಗದ ಇದ್ರ ಬಗ್ಗೆ ಹೇಳ್ತೀನಿ. ನಾವು ದಿಲ್ಲಿಗೆ ಹೋದಾಗ ನನಗೆ ಕರ್ನಾಟಕದಿಂದ ಬಂದಿದ್ದು, ಅವ್ರು ಇಂಡಿಯಿಂದ ಬಂದೆವು ಅಂದ್ಕೊಳ್ಳೆ ನಿಂಬೆ ನಾಡಿಗೆ ಬಂದಿರಿ ಏನೋ ತಂದರು. ಎಲ್ಲಿ ದಿಲ್ಲಿಯಾಗ ಹೇಳೋತಾರೆ ನಮಗೆ, ಇಂಡಿಯ ಬಂಗದ ಜನರಿಗೆ. ಆದರೆ ಇಷ್ಟೊಂದು ನಮ್ಮ ಹೆಸರು ನಮ್ಮ ನಿಂಬೆಯಿಂದ ಅಲ್ಲಿಂದ ನಾವು ಬಂದಾದ ಅಂದ್ರೆ ಇದು ಎಂಥ ಮಾತಪ್ಪ ಅಂದಿನ. ನನಗೆ ಹಾಡ ಹಾಡ್ತಾವ್ರ ಸತ್ತು ನೋಡಿ, ಲತಾ ಮಂಗೇಶ್ವರಿ ಹೆಸರು ನಂಬತ್ತು. ನಾವು ಲತಾ ಮಂಗೇಶ್ವರಿ ಯಾರು ಹೋಗಿ ಸ್ವತಃ ಕೈಗೆ ನೋಡಿಲ್ಲ, ಆದ್ರೆ ಹಾಡು ಮಾತ್ರ ಕೇಳಿದ್ವಿ. ಆಕೆ ಯಾರಂತ ನಮ್ಗೆ ಗೊತ್ತಾಗ್ಯದ. ಹಂಗೆ ನಮ್ಮ ಇಂಡಿ ನಿಂಬಿಕಾಯಿ ಹ್ಯಾಂಗ ಅದ ಅಂತ ಅವ್ರಿಗೆ ಗೊತ್ತಾಗ್ಯದ. ನಿಂಬಿಕಾಯಿ ಕ್ವಾಲಿಟಿ ಅಂತ ನಮ್ಮ ಇಂಡಿ ತಾಲೂಕು ಯಾರು ಅಂತ ಅವ್ರಿಗೆ ಗೊತ್ತಾಗ್ಯದ. ಅಂತಂದ್ರೆ ನಮ್ಮ ಇಂಡಿ ಭಾಗದ ಹೆಸರು ನಿಂಬಿಕಾಯಿ ತಂದು ಅಲ್ಲಿ ಪ್ರಚಾರ ಆಗತ್ತದ. ಆದ್ರೆ ನಮ್ಮ ನಿಂಬೆ ಬೆಳೆಗಾರ ಅಭಿವೃದ್ಧಿ ಸಂಘ ಮಾತ್ರ ಅದರದ ಅವಶ್ಯಕತೆ ಇಲ್ಲ. ಬರೇ ಇರ್ಬೇಕು ಬೇಕು. ಇಂಡಿಯವ್ರು ಏನು ನೀವು ಭಾಳ ನಿಮ್ಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ನಾವು. ಅಲ್ಲಂದ್ರೆ ಇಂಥ ನಮ್ಮಂಥವ್ರು ಅದಾದ್ರೂ ಭಾರಿ ನಿಂಬಿಕೆ ಬೆಳಿತೀರಪ್ಪ ಅವ್ರು ಅಂತಾರೆ. ಇದು ಅವಶ್ಯಕಬೇಕಾಗಿದೆ. ಇದು ಬೇಡ. ಇದು ಒಂದು. ಇನ್ನೊಂದು ಹೇಳೋದಿದ್ದೀನಿ, ನಿಂಬೆ ಅಭಿವೃದ್ಧಿ ಸಂಘದಾಗ ಇದ್ದಿರ್ತಕ್ಕಂಥವ್ರಿಗೆ ನಿಂಬೆಗೆ
ಇದಕ್ಕೆ ಬಯೋ ಪ್ರಾಡಕ್ಟ್ ಅಂತ ಇರ್ತಾವೆ. ನಿಮಗೆ ಧ್ಯಾನ ಹಾಕೈತಿ ಫಾರಿನ್ ಕಂಟ್ರಿ ಸಹಿತ ನಾ ಹೋಗಿ ಬಂದಿದ್ದೀನಿ. ನಾನು 22 ಎಕರೆ ನಿಂಬೆಕಾಯಿ ಗಿಡಗಳು ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಇಂಡಿ ತಾಲೂಕಿನಾಗ ಯಾರೂ ಭಾಳ ಮಾಡಿರ್ಲಿಕ್ಕಿಲ್ಲ, ನಾ ಮಾಡೋಂತೀನಿ. 22 ಎಕರೆ ನಿಂಬೆಕಾಯಿ ಮಾಡಿ ಶಫೀಕ್ ಸಾಹೇಬ್ರ ಕಡೆಯಿಂದ ನಾನು ಮೇಲೆದವ್ರ ಕಡೆಯಿಂದ ನಾನು ಎಕ್ಸ್ಪೋರ್ಟ್ ಮಾಡಿದ್ದೀನಿ. ನಿಮ್ಗೆ ಬೇಕಾದ್ರೆ ಮಾಹಿತಿ ಕೊಡ್ತೀನಿ. 3 ತಾಸು ಮಾತಾಡಿದ್ರೆ ನಿಂಬೆಕಾಯಿ ಬಗ್ಗೆನೇ ಮಾತಾಡ್ತೀನಿ ನಿಮಗೆ ಇರಲಿ. ಆದರೆ ನಾ ಏನು ಹೇಳಕತ್ತೀನಿ ಅಂದರೆ ನಿಂಬೆಕಾಯಿ ಬಗ್ಗೆ ನಮ್ಮ ಜನರಿಗೂ ಅರಿವು ಭಾಳ ಕಡಿಮೆ ಅದ. ಇವರಂತೂ ಕೊಡಂಗಿಲ್ಲ. ಏನೋ ಮಾತು ಹೇಳಕ್ಕೆ ಹೋದ್ರೆ ನಾನು ಈ ಕಡೆ ಒಂದು ಬೇರೆ ಕಡೆ ಲಕ್ಷ್ಯ ಆಯಿತು. ನಿಂಬೆಕಾಯಿದಿಂದ ಬಯೋ ಪ್ರಾಡಕ್ಟ್ಸ್ ಮಾಡ್ತಾರೆ ಫಾರಿನ್ದಾಗ. ಇಸ್ರೇಲ್ ಕಂಟ್ರಿ ಒಳಗೆ ಹೋದ್ರೆ ಬಯೋ ಪ್ರಾಡಕ್ಟ್ಸ್ ಅಂದ್ರೆ ಅದರಿಂದ ಆಗುವಂಥ ಪೂರಕವಾದಂಥ ವಸ್ತುಗಳು ಮಾಡ್ತಾರೆ. ಅದರಿಂದ ಬಹಳಷ್ಟು ಅದಾವೆ. ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಪೋರ್ಟೇಬಲ್ ಪರ್ಪೋಸಸ್ ಅಂದರೆ ಇವುಗಳನ್ನು ಬಹು ಉಪಯೋಗಿಯಾಗಿ ಮಾಡ್ಬೋದು. ಒಬ್ಬ ಮಹಾನುಭಾವರು ನಮ್ಮ ಭಾರತ ದೇಶದವರು ಒಬ್ಬ ಸೈಂಟಿಸ್ಟ್ ಅಥವಾ ಜ್ಞಾನಿ ಸ್ವಲ್ಪ ವರ್ಷದ ದೀಕ್ಷಿತ್ ಅಂತ ಪುರೋಹಿತ್ ದೀಕ್ಷಿತ್ ಅಂತ ಹೇಳಿ ಅವ್ರು ತಮ್ಮ ಮಾತನ್ನ ಹೇಳ್ತಾರೆ, ನಮ್ಮ ದೇಶದಾಗಿರ್ತಕ್ಕಂಥ ನಿಂಬೆಕಾಯಿ ರಸ ಒಂದು ಸರಿಯಾಗಿ ಅದರ ಸದ್ಬಳಕೆ ಮಾಡಿದ್ರೆ ನಮ್ಮ ದೇಶ ಎಂದೂ ಆರೋಗ್ಯ ತಪ್ಪಂಗಿಲ್ಲ, ಜನರು ನಿರಾಯೋಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ಯಾರ. ಪುರೋಹಿತ ಶಿಕ್ಷಿತರು ಹೇಳಿದ್ದಾರೆ. ದೊಡ್ಡ ಜ್ಞಾನಿ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಸರ್ಕಾರ. ಅಂಥ ವ್ಯಕ್ತಿಗಳು ನಮ್ಮಲ್ಲಿ ಆಗಿ ಹೋಗ್ಯಾರ. ಅಂತ ನಿಂಬೆಕಾಯಿಂದ ಸಾಕಷ್ಟು ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ಬೋದು, ಮೆಡಿಸಿನ್ಗಳನ್ನು ತಯಾರು ಮಾಡಬಹುದು. ಈ ನಿಂಬೆಕಾಯಿಂದ ಒಂದು ಮಾತು ಹೇಳ್ತೀನಿ. ಈ ನಿಂಬೆಕಾಯಿ ಇದೆಲ್ಲ ಸಣ್ಣ ಮಾತಿನ ಮುಗಿಸ್ತೀನಿ, ಭಾಳ ಮಾತಾಡೋಂಗಿಲ್ಲ. ಈ ನಿಂಬೆಕಾಯಿ ರಸ ತೆಗೆದಕ್ಕೆ ಸ್ಟೋರೇಜ್ ಮಾಡ್ಬೋದು. ಈ ನಿಂಬೆಕಾಯಿ ರಸ ತೆಗೆದು ಇದನ್ನು ಪೌಡರ್ ಮಾಡ್ಬೋದು. ಈ ನಿಂಬೆಕಾಯಿ ರಸ ಪೌಡರ್ ಮಾಡಿದ್ಮೇಲೆ ಇದ್ರದ್ದು ಪೌಡರ್ ಉಪ್ಪಿನಕಾಯಿ ಮಾಡ್ಬೋದು. ಇದ್ರ ನಿಂಬೆಕಾಯಿ ಪೌಡರ್ ಮಾಡಿದ ಮೇಲೆ ಈ ನಿಂಬೆಕಾಯಿ ರಸದಿಂದ ದಾರು ತಯಾರು ಮಾಡಬಹುದು. ಈ ನಿಂಬೆಕಾಯಿ ರಸದಿಂದ ಸಿಟ್ರಿಕ್ ಅನ್ನುವಂಥ ವಸ್ತುಗಳನ್ನು ತಯಾರು ಮಾಡಬಹುದು. ಈ ನಿಂಬೆಕಾಯಿ ರಸದಿಂದ ಪೌಡರ್ಗಳನ್ನು ತಯಾರು ಮಾಡೋದು, ಸ್ಮೆಲ್ ಮಾಡುವಂಥ ಪೌಡರ್ಗಳನ್ನು ತಯಾರು ಮಾಡಬಹುದು. ಈ ನಿಂಬೆಕಾಯಿ ರಸದಿಂದ ಬಹಳಷ್ಟು ಕೆಲಸಗಳು ಇನ್ನೂ ನಿಮ್ಗೆ ಹೇಳ್ಬೇಕಂದ್ರೆ ಏನು ಮೇಗೆ ತುರಿಕೆ ಬರ್ತಾವಂತ ಅಂಥ ವಸ್ತುಗಳಲ್ಲಿ ನಾವು ಬದುಪಯೋಗಿ ಮಾಡಿದ್ರೆ ನಿಂಬೆಕಾಯಿ ಇದನ್ನು ಯೂಸ್ ಆಗ್ತಕ್ಕಲ್ಲ. ಇದಕ್ಕೆ ನಿಂಬೆಕಾಯಿ ರಸಾಯನ ತಯಾರು ಮಾಡುವಂಥ ಫ್ಯಾಕ್ಟ್ರಿನೂ ನಮ್ಮಲ್ಲಿ ನಿಂಬೆಯನ್ನು ಅಭಿವೃದ್ಧಿ ಅವ್ರು ಮಾಡಿಲ್ಲ. ನೋಡ್ರಿ, ನೀವೊಬ್ಬ ರೈತ 1 ಎಕರೆ ಅದನ್ನ 2 ಎಕರೆ ಅವ್ನು ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಆಗ್ತದ? ನಿಂಬೆ ಅಭಿವೃದ್ಧಿ ಅಂತ ಹೇಳ್ತೀವಿ. ಒಂದು ಫ್ಯಾಕ್ಟ್ರಿ 13 ನಿಡಿತಾನೆ, ಒಂದು ಫ್ಯಾಕ್ಟ್ರಿ ರಸದ ಫ್ಯಾಕ್ಟ್ರಿ, ರಸ ತೆಗೆದು ಸ್ಟೋರೇಜ್ ಮಾಡುವಂಥ ಫ್ಯಾಕ್ಟ್ರಿ ತಯಾರಾಗ್ಲಿಲ್ರಿ. ಅಂದ್ರೆ ಏನು ಅಭಿವೃದ್ಧಿ ಆಗ್ಯದ? ನಾವು ಕಣ್ಣ ನೀರು ಒರೆಸುವಂಥ ಕೆಲಸ ಸಹಿತ ಮಾಡಲಿಲ್ಲ ಇದು. ಅದಕ್ಕೆ ಇದು ಭಾಳ ಮಾಡಬೇಕಾಗಿದೆ, ಕೆಲಸ ಭಾಳ ಮಾಡಬೇಕಾಗಿದೆ, ಭಾಳ ಹೇಳಬೇಕಾಗ್ತದೆ, ಭಾಳ ನೋವಿನಿಂದ ಹೇಳಬೇಕಾಗ್ತದೆ. ನೀವೇನು ಇವತ್ತು ಯಾರೋ ತಮಗೆಲ್ಲ ನಿಮ್ಮ ಉತ್ಪ್ರೇಕ್ಷ ತಂದಿದ್ದಾರೆ. ಇವತ್ತು ನಿಂಬೆ ರೇಟಿಗೆ 2,500 ಮಾಡಿದ್ರೆ ನಿಂಬೆಕಾಯಿ ಒಂದು ಡಾಗ 25,000ಕ್ಕೆ 1902 ಮಾರೀನಿ. ಎಷ್ಟು ಮಾರೀನಿ? 2002 ಮಾರೀನಿ. 25,000 ರೂಪಾಯಿ ಡೆನ್ಮಾರ್ಕ್ ಕಳಿಸಿ ನೋಡ್ರಿ. ನಿಮಗೆ ಗೊತ್ತಾಗ್ತದೆ. ನಿಮಗೆ ರಸ ತಯಾರು ಮಾಡಿರಿ, ಕೆಡಬೇಡ್ರಿ. ನಿಮ್ಮ ರಸ ಹಾಳಾಗ್ತದೆ ಬಿಡಬೇಡ್ರಿ. ಬರೇ ಬೀಜ ಏನದಾವ, ಬೀಜಿನ ಸಹಿತ ಕೆಲಸಕ್ಕೆ ಬರ್ತದೆ ಈ ಔಷಧಕ್ಕೆ. ಅಂತ ಒಂದು ಮಹಾ ಪ್ರಾಡಕ್ಟ್ಗಳು ಅದಾವ. ನಿಮ್ಮ ರೈತರಿಗೆ ಅನುಭವಕ್ಕಿಲ್ಲ. ಸೆಮಿನಾರ್ ಮಾಡಬೇಕಿರ್ತಕ್ಕಂಥ ಅಭಿವೃದ್ಧಿ ಮಾಡಂಗಿಲ್ಲ. ಅದಕ್ಕಂತ ಮಾತನ್ನು ಹೇಳಿ ನನಗೇನೋ ಅವಕಾಶ ಬಿಟ್ಟಿರ್ತಾರೆ ನಮ್ಮ ಗೌಡರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಯಾವಾಗ ಕೊಡ್ಬೇಕ್ರೆ ನಿಮ್ಮೆಲ್ಲ ಜೊತೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನಿಮಗೆ ನಾಡಿನ ಎಲ್ಲ ಜನರ ಜಯ ಅವ್ರಿಗೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದ.